ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಸುಮಾರು 40-45 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಹಾಗೂ ಪಕ್ಷದ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಭಾಗ್ಯ ಬಂದಿರೋದು. ಡಿ.ಕೆ. ಶಿವಕುಮಾರ್ ಸಾಹೇಬರು ರಾಯಲ್ ಹಾಗೂ ಹಾನೆಸ್ಟ್ ಕಾಂಗ್ರೆಸ್ ಮ್ಯಾನ್. ಬಂಗಾರಪ್ಪನವ್ರು ಹೇಳಿದ್ರಂತೆ, ಬಂದಿಖಾನೆ ಮಂತ್ರಿ ಯಾರಾಗ್ತಾರೋ ಅವರು ನೋಡಪ್ಪ ಮುಖ್ಯಮಂತ್ರಿ ಆಗ್ತಾರ ಅಂತ ಹೇಳಿ. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬಂಡಿಗಡಿ ಕಾಂಗ್ರೆಸ್ ಘಟಕದ ವತಿಯಿಂದ ಬಂಡಿಗಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ ವಿತರಿಸಿ ಸಿಹಿ ಹಂಚು ಮೂಲಕ ಸಂಭ್ರಮಾಚರಣೆ ನಡೆಸಲಾಯಿತು. 40-45 ವರ್ಷಗಳ ಕಾಲ ದೀರ್ಘಕಾಲ ಶಾಸಕರಾಗಿ ಸಾಕಷ್ಟು ಅನುಭವವನ್ನು ಹೊಂದಿರತಕ್ಕಂಥ ಒಬ್ಬ ಜನನಾಯಕ ಹಾಗೂ ಎಲ್ಲ ವಿಷಯದಲ್ಲೂ ಕೂಡ ದಕ್ಷ ಆಡಳಿತ ನಡೆಸತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ಜನನಾಯಕ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವಿವತ್ತು ಪಕ್ಷಾತೀತವಾಗಿ ಎಲ್ಲ ಸ್ನೇಹಿತರು ಸೇರಿ ಅವರಿಗೆ ಒಂದು ಅಭಿನಂದನೆ ಹಾಗೂ ಅಭಿನಂದನೆ ಜೊತೆಗೆ ಪಟಾಕಿ ಹೊಡೆದು ಯಾವುದಾದ್ರೂ ಸಂಭ್ರಮಾಚರಣೆ ಗೊಂದಲ ಸೃಷ್ಟಿ ಮಾಡೋ ಬದಲಿಗೆ ಮಕ್ಕಳಿಗೆ ಸರ್ಕಾರಿ ಗ್ರಾಮ ಪಂಚಾಯತಿ ಕಚೇರಿಗೆ, ವೆಟನರಿ ಆಸ್ಪತ್ರೆಗೆ ಹಾಗೂ ಎಲ್ಲ ಶಾಲೆಗಳಿಗೂ ಬುಕ್ಕು ಮತ್ತು ಸಿಹಿ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರೆಲ್ಲ ಸೇರಿ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಶಾಂತ್ ಹೊಸೂರು, ರೈತರಿಗೆ ಅನುಕೂಲವಾಗುವಂತಹ ಜನಪರ ಕಾರ್ಯಕ್ರಮಗಳನ್ನು ಡಿ.ಕೆ. ಶಿವಕುಮಾರ್ ಜಾರಿಗೆ ತಂದರೆ ಅವರು ಯಶಸ್ವಿ ಮುಖ್ಯಮಂತ್ರಿಯಾಗಲಿದ್ದಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ ಆರಂಭವಾಗಲಿದೆ ಅಂತ ಹೇಳಿದ್ರು. ತುಂಬಾ ಹರ್ಷದಾಯಕವಾದಂಥ ದಿನ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಸುಮಾರು 40-45 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಹಾಗೂ ಪಕ್ಷದ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಭಾಗ್ಯ ಬಂದಿರೋದು. ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಜನ ಅಂದ್ಕೊಂಡಂಗೆ ಸುಲಭವಾಗಿ ಮುಖ್ಯಮಂತ್ರಿ ಆಗಲಿಲ್ಲ. ಬಹುಶಃ ಅದು ಒಂದು ಪಳಗಿದ ರಾಜಕಾರಣಿ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಒಳ್ಳೆ ಡೆಡಿಕೇಶನ್ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಯಾಕಂದರೆ ನಾವು ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾವು ಯುವಕರಾಗಿದ್ದಾಗಲಿಂದನೂ ನೋಡ್ತಾ ಬಂದಿದ್ದೇವೆ. ಅವರಲ್ಲಿರ್ತಕ್ಕಂಥ ಬದ್ಧತೆ ಮತ್ತು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಅಗರ್ಭ ದೃಢ ನಿರ್ಧಾರ ಇವೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಶ್ರೀರಕ್ಷೆ ಆಯಿತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಎಲ್ಲರೂ ಹೇಳ್ತಾರೆ ರಾಜಕಾರಣ ಅಂದರೆ ಅದೃಷ್ಟ ಇರಬೇಕು, ಅದೃಷ್ಟ ಇದ್ದವನು ರಾಜಕಾರಣಿ ಆಗ್ತಾನೆ. ಅವೆಲ್ಲ ಸುಳ್ಳು, ಅವೆಲ್ಲ ನಾನು ಒಪ್ಪೋದಿಲ್ಲ. ರಾಜಕಾರಣದಲ್ಲಿ ಅದೃಷ್ಟ ಇದ್ದರೆ ಮಾತ್ರ ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ನಾವು ಹೆಜ್ಜೆ ಇಡ್ತಕ್ಕಂಥ ಹೆಜ್ಜೆಯ ಗುರುತು ಹಾಗೂ ಸಾರ್ವಜನಿಕ ಜೀವನದಲ್ಲಿ ನಾವು ಸಾರ್ವಜನಿಕರ ಜೊತೆ ಹೇಗಿದ್ದೇವೆ, ಸಾರ್ವಜನಿಕರಿಗೆ ಹೇಗೆ ಸ್ಪಂದಿಸ್ತೇವೆ, ಅದರ ಮೇಲೆ ನಮ್ಮ ರಾಜಕಾರಣ ಬಿಂಬಿತವಾಗ್ತದೆ. ಅದೇ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು 8 ಬಾರಿ ಸತತವಾಗಿ ಸೋಲಿಲ್ಲದ ಶಾಸಕರಾಗಿ ಆಯ್ಕೆಯಾಗಿ ಅತಿ ಚಿಕ್ಕ ವಯಸ್ಸಲ್ಲಿ, ಬಹುಶಃ 30ನೇ ವಯಸ್ಸಲ್ಲಿ ಬಂಗಾರಪ್ಪನವರ ಸಂಪುಟದಲ್ಲಿ ಬಂದಿಖಾನೆ ಮಂತ್ರಿಯಾಗಿ ಕೆಲಸ ಮಾಡಿ ಅವತ್ತೇ ಬಂಗಾರಪ್ಪನವ್ರು ಹೇಳಿದ್ರಂತೆ, ಬಂದಿಖಾನೆ ಮಂತ್ರಿ ಯಾರಾಗ್ತಾರೋ ಅವರು ನೋಡಪ್ಪ ಮುಖ್ಯಮಂತ್ರಿ ಆಗ್ತಾರಂತ ಹೇಳಿ. ಹಾಗಾಗಿ ಆ ಯೋಗ ಕೂಡಿ ಬಂದಿದೆ. ಜೊತೆಗೆ KPCC ಅಧ್ಯಕ್ಷರಾಗಿ ಸಂಘಟನೆ ಮಾಡಿ ಸರ್ಕಾರವನ್ನು ಅಧಿಕಾರಕ್ಕೆ ಹಾಸನ ಮಂಡ್ಯ ಭಾಗದಲ್ಲಿ ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿದ್ರು. ಅದು ಇವತ್ತು ಹುಸಿ ಆಗಲಿಲ್ಲ. ಅದು ಕೂಡ ಒಂದು ಒಳ್ಳೆ ಶುಭ ಹಾರೈಕೆ ಅಂಥೇಳಿ ನಾವು ಅಂದ್ಕೊಂಡಿದ್ದೇವೆ.
ಡಿ ಕೆ ಶಿವಕುಮಾರ್ ಮುಂದೆ ಇವತ್ತು ಸಾಕಷ್ಟು ಸವಾಲುಗಳಿದ್ದಾವೆ. ಯಾಕಂದರೆ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಇನ್ನೂ 2 ವರ್ಷ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು, ಹಾಗೂ ಬೇರೆ ಬೇರೆ ಹೊಸ ಯೋಜನೆಗಳನ್ನು ಯುವಕರಿಗೆ ಹಾಕ್ಕೊಳ್ತೀನಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅದು ಕೂಡ ಒಳ್ಳೆಯ ಸಂದೇಶ ಆಗಿದೆ. ಹಾಗಾಗಿ ಇನ್ನೂ ಉತ್ತಮವಾದಂಥ ಕೆಲಸ ಮಾಡಿ ನೆಕ್ಸ್ಟು 2 ವರ್ಷ ಉತ್ತಮವಾದ ಕೆಲಸ ಮಾಡಿದ್ದಲ್ಲಿ ಮತ್ತು ಕೂಡ ಅಭಿವೃದ್ಧಿ ಮಾಡಿದಲ್ಲಿ ಮುಂದೂ ಕೂಡ ಅಧಿಕಾರಕ್ಕೆ ಬರ್ತಕ್ಕಂಥ ಶಕ್ತಿ, ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಶಕ್ತಿ ಡಿ ಕೆ ಶಿವಕುಮಾರಲ್ಲಿ ಇದೆ. ಯಾಕಂದರೆ ಅದು ಅತ್ಯಂತ ಸಂಘಟನಾ ಚತುರ. ಬಹುಶಃ ಯಾವ ಒಂದು ಸಮಸ್ಯೆ ಬಂದರೂ ಕೂಡ ಅವರಿಗೆ ಅನೇಕ ರಾಜಕೀಯ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೆದು ಆದರೂ ಕೂಡ ಎದೆಗುಂದದೆ ಆ ಸಮಸ್ಯೆಯಿಂದ ಹೊರಗೆ ಬಂದು ಪಕ್ಷ ಸಂಘಟನೆ ಮಾಡಿ ಇವತ್ತು ರಾಜ್ಯದಲ್ಲಿ ಒಬ್ಬ ಉತ್ತಮ ಯುವಕರಿಗೆ ಸಂದೇಶವನ್ನು ಕಳಿಸ್ತಕ್ಕಂಥ ಒಬ್ಬ ಡೆಡಿಕೇಟೆಡ್ CM ಆಗಿದ್ದಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜೇಗೌಡರು ಕೂಡ ನಮ್ಮೆಲ್ಲರಿಗೂ ಆತ್ಮೀಯರು. ಅವರು ಕೂಡ ಸರಳ ಸಜ್ಜನಿಕೆ ರಾಜಕಾರಣಿ. ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡಲಿ. ಅವರು ಮಂತ್ರಿ ಆದರೆ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸ ಆಗ್ತದೆ, ನಮ್ಮ ಕ್ಷೇತ್ರ ಇನ್ನೂ ಉತ್ತಮವಾಗಿ ಮಾದರಿಯ ಕ್ಷೇತ್ರ ಆಗ್ತದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ನಮ್ಮದು ಒಂದೇ ಕನಸು ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಇಡೀ ರಾಜ್ಯದ ಜನ ಅನೇಕ ಕನಸುಗಳು ಇಟ್ಕೊಂಡಿದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹಾರೈಕೆ ಯಾಕಿತ್ತು ಅಂದರೆ ಅವ್ರು ಬಂದರೆ ಒಂದು ಬದಲಾವಣೆ ತರ್ತಾರೆ ಅಂತ. ರಾಜ್ಯದಲ್ಲಿ ಹೊಸ ಬದಲಾವಣೆ ಆಗ್ತದೆ, ಯುವಕರಿಗೆಲ್ಲ ಶಕ್ತಿ ಸಿಗುತ್ತೆ, ಯಾವ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಇವತ್ತು ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಬಂದಿದೆ, ಅಲ್ಲೂ ಕೂಡ ಉತ್ತಮವಾದಂಥ ಮುಖ್ಯಮಂತ್ರಿ ಇದ್ದಾರೆ. ಹಾಗಾಗಿ ನಮಗೆಲ್ರಿಗೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ತುಂಬ ಹರ್ಷದಾಯಕ. ಅದೇ ರೀತಿ ಅವರ ಮುಂದೆ ಕಠಿಣವಾದಂಥ ಸವಾಲುಗಳಿದ್ದಾವೆ, ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಹಾಗಾಗಿ ನಮ್ಮ ಕ್ಷೇತ್ರಕ್ಕೂ ಒಂದು ಮಂತ್ರಿ ಸ್ಥಾನ ಕೊಡಲಿ. ಅವರು ರೈತರ ಮಕ್ಕಳಿಗೆ ನಾವೆಲ್ಲ ಬೇಡ್ಕೊಳ್ಳೋದೇನೆಂದರೆ, ಇವತ್ತು ಕೇಂದ್ರ ಸರ್ಕಾರ ಗೊಬ್ಬರದ ಬೆಲೆಯನ್ನು 2,000-2,500 ರೂಪಾಯಿ ಒಂದು ಚೀಲ ಗೊಬ್ಬರ ತಗೊಂಡು ಇವತ್ತು ನಾವು ಹೇಗೆ ರೈತರು ನಾವು ಬದುಕೋದು, ಬೆಳೆ ಬೆಳೆಯೋದು ಹೇಗೆ? ಬಹುಶಃ ವಾಣಿಜ್ಯ ಬೆಳೆಗೆ ಎಷ್ಟೇ ಬೆಲೆ ಇದ್ದರೂ ಕೂಡ ನಾವು ಕೂಲಿ ಕೊಡೋದಕ್ಕೆ, ಗೊಬ್ಬರ ಹಾಕೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ಅದನ್ನು ಮನಗಂಡು ರೈತರಿಗೆ ಸಬ್ಸಿಡಿ ದರದಲ್ಲಿ ಗೊಬ್ಬರ ಕೊಡುವಂಥದ್ದು, ಹಾಗೂ ಮೈಲ್ತುತ್ತು ರೇಟ್ ಸಿಕ್ಕಾಪಟ್ಟೆ ಆಗಿದೆ. ಬಹುಶಃ ಮೈಲ್ತುತ್ತು ಒಂದೇ ಸರಿ ಔಷಧಿ ಹೊಡಿಬೇಕೇನೆ ಸರಿ, ಆ ಥರ ಪರಿಸ್ಥಿತಿ ಇದೆ. ಹಾಗಾಗಿ ರೈತರಿಗೆ ಅನುಕೂಲವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಮುಖ್ಯಮಂತ್ರಿ ಆಗ್ತಾರೆ. ನಾನು ಹೇಳೋದು ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬೇ ರೈತರು. ಇವತ್ತು 80% ಜನ ಇವತ್ತು ನಾವು ರೈತಾಪಿ ಅವಲಂಬಿತವಾಗಿ ಬದುಕ್ತಾ ಇದ್ದೇವೆ. ಹಾಗಾಗಿ ನಮಗೆ ರೈತರಿಗೆ ಮಾತ್ರ ಅಲ್ಲ, ಇವತ್ತು ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಕೂಡ ಸಹಕಾರ ನೀಡಬೇಕು. ಇವತ್ತು ಎಷ್ಟೋ ಜನ, ಇವತ್ತು ನಾವು ಮಲೆನಾಡಿಗರು ಸುಖವಾಗಿದ್ದೀವಿ, ಎಷ್ಟೋ ಜನ ಬೀದಿ ಮೇಲೆ ಬದುಕುವಂಥ ಪರಿಸ್ಥಿತಿ. ಇವತ್ತು ಮನೆ ಇಲ್ಲ, ಸೂರಿಲ್ಲ, ಉಳ್ಕೊಳ್ಳಿಕ್ಕೆ ಒಂದು ಹೊತ್ತಿ ಊಟ ಇದ್ದರೆ ಒಂದು ಹೊತ್ತಿ ಊಟ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ದೇಶದಲ್ಲಿ ಕಾಲ ಕಳೀತಿದ್ದೀವಿ. ಬಹುಶಃ ಡೀಸೆಲ್ ಪೆಟ್ರೋಲ್ ರೇಟು ಗಗನಕ್ಕೆ ಹೋಗಿದೆ. ಅದಕ್ಕೆ ಕೇಂದ್ರ ಸರ್ಕಾರದವ್ರನ್ನ ಕೇಳಿ ಗ್ಯಾಸ್ ರೇಟ್ ಗಗನಕ್ಕೆ ಹೋಗಿದೆ. ಅದಕ್ಕೆ ಕೇಂದ್ರ ಸರ್ಕಾರದವ್ರನ್ನ ಕೇಳಿದರೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಈ ಕಾರಣಗಳು ನಮಗೆ ಅವಶ್ಯಕತೆ ಇಲ್ಲ. ಇವತ್ತು ಸುಮ್ಮನೆ ಭಾರತ ಡೆವಲಪ್ ಆಗಿದೆ, ಅದಾಗಿದೆ, ಇದಾಗಿದೆ. ಇವತ್ತು ಮಿಸರಬಲ್ ಪ್ರಾವರ್ಟಿ ಲೈನ್ ಇರತಕ್ಕಂಥ ಜನ ಎಷ್ಟು ಕೋಟಿ ಜನ ಇದ್ದಾರೆ ಈ ದೇಶದಲ್ಲಿ. ಆ ಕಟ್ಟ ಕಡೆಯ ಜನಗಳಿಗೆ ನೋಡ್ತಕ್ಕಂಥ ಒಬ್ಬ ಜನನಾಯಕ ನಮಗೆ ಬೇಕು ಅಂದ್ಕೊಂಡಿದ್ದು. ಡಿ ಕೆ ಶಿವಕುಮಾರ್ ಯಶಸ್ವಿಗೊಳಿಸ್ತಾರಂತ ಅಂದ್ಕೊಂಡಿದ್ದೀವಿ. ಅವರು ಯಶಸ್ವಿಗೊಳಿಸಲೇಬೇಕು. ಬಡತನವನ್ನು ನಮ್ಮ ದೇಶದಿಂದ ಹಾಕಬೇಕು ಅಂತ ನಿರ್ಮೂಲನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ನಾನು ಹಾರೈಸ್ತಾ, ಇನ್ನೂ ಅವರಿಗೆ ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿಜಾಮುದ್ದೀನ್, ಡಿಕೆ ಶಿವಕುಮಾರ್ ಅವರು ರಾಯಲ್ ಹಾಗೂ ಪ್ರಾಮಾಣಿಕ ವ್ಯಕ್ತಿತ್ವ ಹೊಂದಿದ್ದಾರೆ. 8 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿರುವ ಅವರು ಸೋಲಿಲ್ಲದ ಸರದಾರರಾಗಿ ಇದೀಗ ಮುಖ್ಯಮಂತ್ರಿಯಾಗಿದ್ದಾರೆ. ಅವರನ್ನ ಮುಖ್ಯಮಂತ್ರಿಯಾಗಿ ನೋಡುವುದು ನಮ್ಮಂತಹ ಲಕ್ಷಾಂತರ ಕಾರ್ಯಕರ್ತರ ಕನಸಾಗಿತ್ತು. ಆ ಕನಸು ಇದೀಗ ನನಸಾಗಿದೆ. ಇವರು ಇನ್ನಷ್ಟು ಉನ್ನತ ಸ್ಥಾನಮಾನಕ್ಕೆ ಬೆಳೆಯಲಿ ಅಂತ ಹಾರೈಸಿದ್ದಾರೆ. ನೂತನವಾಗಿ ಆಯ್ಕೆಯಾದ ಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ನಮ್ಮ ಎಲ್ಲ ಕೊಪ್ಪ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಸಾಹೇಬರು ರಾಯಲ್ ಹಾಗೂ ಹಾನೆಸ್ಟ್ ಕಾಂಗ್ರೆಸ್ ಮ್ಯಾನ್. 8 ಬಾರಿ
ಸೋಲಿಲ್ಲದ ಸರ್ದಾರ ಅಂತಲೇ ಹೆಸರಾಗಿ 8 ಬಾರಿ ಗೆದ್ದು ವಿಧಾನಸೌಧವನ್ನು ಪ್ರವೇಶಿಸಿ ಇವತ್ತು ಸಿಎಂ ಪಟ್ಟವನ್ನು ಅಲಂಕರಿಸಿದ್ದಾರೆ. ನಮ್ಮಂಥ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕನಸಿತ್ತು. ಆ ಕನಸು ಏನಂದರೆ DK ಸಾಹೇಬ್ರನ್ನ ನಾವು CM ಆಗಿ ನೋಡಬೇಕು ಅಂಥೇಳಿ. ಇವತ್ತು ಆ ಕನಸು ನನಸಾಗಿದೆ. ನಮ್ಮಂಥ ಲಕ್ಷಾಂತರ ಕಾರ್ಯಕರ್ತರಿಗೆ ಇವತ್ತೊಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹೀಗೆ ಇನ್ನೂ ನಮ್ಮ DK ಸಾಹೇಬರು ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಹಾಗೂ ನಮ್ಮ ಕರ್ನಾಟಕ ಪ್ರದೇಶವನ್ನು ಇನ್ನೂ ಅಭಿವೃದ್ಧಿ ಮಾಡಲಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇನ್ನೂ ಅವರು ಧೈರ್ಯ ತುಂಬಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ DK ಶಿವಕುಮಾರ್ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಭಂಡಿಗಡಿ ಪಂಚಾಯಿತಿ ಘಟಕದ ಅಧ್ಯಕ್ಷ ಸಮರ್ಥ ಹೆಬ್ಬರಡಿ, ಕೊಪ್ಪ ತಾಲೂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಸುನಿಲ್ ಬಂಡಿಗಡಿ, ವಿಜಯ್ ಕುಮಾರ್, ಪ್ರೇಮ್ ಕುಮಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.